ಹಾಯ್ ನಮಸ್ಕಾರ ಎಲ್ಲರಿಗೂ. ನಾನ್ ಮಾರುತಿ ಕಿಲ್ಲೆದಾರ್. ವೆಲ್ಕಮ್ ಟು ದ ಕಿಲ್ಲೆದಾರ್ ಟಾಕ್ಸ್. ಇವತ್ತು ಮುಖ್ಯವಾಗಿ ಯಾರೆಲ್ಲ ಪಿಸಿಗೆ ಪೊಲೀಸ್ ಕಾನ್ಸ್ಟೇಬಲ್ ಓದ್ತಿದಿರಲ್ಲ ಅವ್ರಿಗೆ ಸ್ಪೆಸಿಫಿಕ್ ಆಗಿ 90 ಡೇಸ್ ಅಲ್ಲಿ 90 ಸ್ಕೋರ್ ಹೇಗ್ ಮಾಡೋದು ಅಂತ. ಯಾರು 90 ದಿನದಲ್ಲಿ ಈ ನಾನ್ ಹಾಕಿಕೊಟ್ಟಿರೋ ಪ್ಯಾಟರ್ನ್ ಫಾಲೋ ಮಾಡ್ತೀರಾ, ಯಾರತ್ರ ಜೊತೆ ಡೇ ಟು ಡೇ ಏನ್ ನೀವು ರುಟೀನ್ ಹಾಕೊಂಡಿರ್ತೀರಲ್ಲ ಅದನ್ನ ಕಂಪ್ಲೀಟ್ ಆಗಿ ಫಾಲೋ ಮಾಡಿದ್ರೆ, ನನ್ನ ಸ್ಟ್ರಾಟಜಿನ ಬಳಸ್ಕೊಂಡ್ರೆ 100% ಸ್ಕೋರ್ ಹಿಡಿಬಹುದು ನೀವು. ಬಟ್ ಇದ್ರಲ್ಲಿ ನಿಮ್ಮ ಮೈಂಡ್ ತುಂಬಾ ಚೆನ್ನಾಗಿರುತ್ತೆ. ಮೈಂಡ್ ಅಲ್ಲಿ ಏನು ಡಿಸ್ಟ್ರಾಕ್ಷನ್ ಇರಬಾರ್ದು, ಇನ್ನೊಂದು ಏನು ಬೇರೆ ಟೆನ್ಷನ್ ಇರಬಾರ್ದು. ಓದು ತಿನ್ನು ಮನ್ಗು, ಓದು ತಿನ್ನು ಮನ್ಗು ಈ 90 ಡೇಸ್. ಯಾಕಪ್ಪ ಅಂದ್ರೆ ನೆಕ್ಸ್ಟ್ ಮಂತ್ ನೋಟಿಫಿಕೇಶನ್ ಹೊರಗಡೆ ಬೀಳುತ್ತೆ ಅಂತ ಏನೋ ಮಾತು ಬರ್ತೈತೆ. ಸೊ ಸಪೋಸ್ ಏನಾದ್ರೂ ನೋಟಿಫಿಕೇಶನ್ ಆಗಿ ನೆಕ್ಸ್ಟ್ ಎಕ್ಸಾಮ್ಗೆ ನಿಮ್ಗೆ ಮ್ಯಾಕ್ಸಿಮಮ್ ಅಂದ್ರೆ 3 ಮಂತ್ ಟೈಮಿಂಗ್ ಇರುತ್ತೆ. 3 ಮಂತ್ ಅಂದ್ರೆ ನಿಮ್ಗೆ 90 ಡೇಸ್. ಈ 90 ಡೇಸ್ ನ ನೀವು ಹೆಂಗ್ ಯೂಸ್ ಮಾಡ್ಕೋತಿರಲ್ಲ, ನೀವು ಲಾಸ್ಟ್ 2-3 ವರ್ಷದಿಂದ ಓದಿದ್ದೇ ಒಂದ್ ಲೆಕ್ಕ, ಈ 90 ಡೇಸೇ ಒಂದ್ ಲೆಕ್ಕ. ನಿಜವಾಗ್ಲೂ ಹೇಳ್ತೀನಿ, ಇದ್ರಲ್ಲೇ ಟರ್ನ್ ಆಗೋದು ನಿಮ್ಗೆ. ಮೇನ್ ಆಗಿ ಯಾರೆಲ್ಲ ಓದ್ಬೇಕಂತಿದಿರಲ್ಲ ಅವರು ನೀಟಾಗಿ ಒಂದು ತಮ್ದು ಶೆಡ್ಯೂಲ್ ನ ಸೆಟ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಇನ್ನು ಸಬ್ಜೆಕ್ಟ್ ಗ್ರಿಪ್ ಅಷ್ಟೊಂದು ಆಗ್ತಿಲ್ಲ, ಸಬ್ಜೆಕ್ಟ್ ಗ್ರಿಪ್ ಸ್ವಲ್ಪ ಕಮ್ಮಿ ಅನ್ಸ್ತೈತೆ, ಇನ್ನು ಸ್ವಲ್ಪ ಸಬ್ಜೆಕ್ಟ್ ಗ್ರಿಪ್ ಬೇಕು, ಇನ್ನೊಂದು ರೌಂಡ್ ರಿವಿಷನ್ ಬೇಕು ಅಂತಿರಲ್ಲ, ಅವ್ರಿಗೆ ನಾನು ಹೇಳೋದು ಎಲ್ಲಾನು ಒಂದು ಕ್ವಿಕ್ ರಿವಿಷನ್ ಮಾಡ್ಕೊಳ್ಳಿ ಚೆನ್ನಾಗಿ. ಪೊಲಿಟಿ ತಗೋತೀರಾ, ಪೊಲಿಟಿಗೆ ಒಂದ್ 5 ದಿನ ಅಥವಾ ಒಂದ್ 4 ದಿನ ನಿಮ್ಗೆ ಹೆಂಗ್ ಅಡ್ಜಸ್ಟ್ ಆಗತ್ತ ಹಂಗೆ. ಸೈನ್ಸ್ ತಗೋತೀರಾ, ಸೈನ್ಸ್ ಒಂದ್ 5 ದಿನ. ಅದೇ ತರ ನೀವು ಹಿಸ್ಟ್ರಿ ತಗೋತೀರಾ, ಕರ್ನಾಟಕ ಹಿಸ್ಟ್ರಿಗೆ ಸ್ಪೆಸಿಫಿಕ್ ಆಗಿ ಒಂದ್ 2-3 ದಿನ. ಆನಂತರ ಬೇರೆ ಹಿಸ್ಟ್ರಿಗೆಲ್ಲ ಸೇರಿ ಒಂದ್ 2-3 ದಿನ. ಅದೇ ತರ ಜಿಯೋಗ್ರಫಿ ತಗೋತೀರಾ, ಕರ್ನಾಟಕ ಜಿಯೋಗ್ರಫಿಗೆ ಸ್ಪೆಸಿಫಿಕ್ ಒಂದ್ 2 ದಿನ ಕೊಡಿ. ಇಂಡಿಯನ್ ಜಿಯೋಗ್ರಫಿಗೆ, ಓಲ್ಡ್ ಜಿಯೋಗ್ರಫಿಗೆ ಎಷ್ಟು ಬೇಕಷ್ಟು. ನಿಮ್ಗೆ ಎಷ್ಟು ನಿಮ್ ನಾಲೆಜ್ ಕಮ್ಮಿ ಐತೆ ಅನ್ಸತ್ತಲ್ಲ ಅದಕ್ಕೆ ತಕ್ಕಂಗೆ ನೀವು ಟೈಮ್ ಕೊಡಿ. ಇದೇ ತರ ಮೆಂಟಲ್ ಎಬಿಲಿಟಿಯೂ ಅಷ್ಟೇ. ಮೆಂಟಲ್ ಎಬಿಲಿಟಿನ ನಿಮ್ಗೆ ಮತ್ತೆ ನಾನು ಹೇಳ್ತೀನಿ ಆಯ್ತಾ. ಇದೇ ಜೊತೆಗೆ ನೀವು ಎನ್ವೈರನ್ಮೆಂಟ್ ಲೇಜಿ ಮಾಡ್ಲೇಬೇಡಿ, ಅದಕ್ಕೊಂದ್ 2-3 ದಿನ ಟೈಮ್ ಕೊಟ್ಟು ನೀಟಾಗಿ ಒಂದ್ಸರಿ ವಾಪಸ್ ಓದ್ಕೊಳ್ಳಿ. ಅದ್ರ ಜೊತೆಗೆ ಎಕನಾಮಿಕ್ಸ್ ತುಂಬಾ ಇಂಪಾರ್ಟೆಂಟ್, ತುಂಬಾ ಜನ ನೆಗ್ಲೆಕ್ಟ್ ಮಾಡ್ತಾರೆ, ಅದನ್ನ ನೋಡ್ಕೊಳ್ಳಿ. ಸ್ಪೆಸಿಫಿಕ್ ಆಗಿ ಎಕನಾಮಿಕ್ಸ್ ನ ಕರೆಂಟ್ ಅಫೇರ್ಸ್ ಥ್ರೂ ಎಕನಾಮಿಕ್ಸ್ ನ ತುಂಬಾ ಕೇಳ್ತಾನೆ ಪಿಸಿಗೆ, ಇದನ್ನೊಂದು ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಅದಕ್ಕೋಸ್ಕರ ಮೇನ್ ಏನ್ ಗೊತ್ತಾ, ನೀವು ಪಿಸಿ ಅಲ್ಲಿ ಸೆಲೆಕ್ಷನ್ ಆಗ್ಬೇಕು, ಲಿಸ್ಟ್ ಅಲ್ಲಿ ನಿಮ್ ಹೆಸರು ಇರಬೇಕಂದ್ರೆ ಒಂದೇ ಫಾರ್ಮುಲಾ, ಸಬ್ಜೆಕ್ಟ್ ನ ಚೆನ್ನಾಗಿ ತಿಳ್ಕೊಂಡಿರ್ಬೇಕು, ಅಕ್ಯುರೇಸಿ ಬೆಳೆಸ್ಕೋಬೇಕು. ನಿಮ್ಮ ಅಕ್ಯುರೇಸಿ ಬೆಳೆಸ್ಕೋಬೇಕಂದ್ರೆ ಎಕ್ಸಾಮ್ಗೆ ನೀವು ರಿವಿಷನ್ ಮಾಡ್ಬೇಕು, ತುಂಬಾ ರಿವಿಷನ್ ಮಾಡ್ಬೇಕು. ಒಂದೇ ಒಂದ್ ಬಿಡ್ಬೇಕು. ಪಿಸಿ, PSI, FDA, SDA, KS ಯಾವ ಕ್ವಶನ್ ಪೇಪರ್ನು ಬಿಡಬೇಡಿ. ಪ್ರತಿಯೊಂದು ಕ್ವಶನ್ ಪೇಪರ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಪ್ರತಿ ಒಂದು ಕ್ವಶನ್ ಪೇಪರ್ನು ಹೆಂಗ್ ಓದಿರ್ಬೇಕಂದ್ರೆ ನೀವು ಒಂದೇ ಒಂದು ಕ್ವಶನ್ ಪೇಪರ್ ಮಿಸ್ ಆಗಿರಬಾರ್ದು. ಮತ್ ಕ್ವಶನ್ ಪೇಪರ್ ನ ಯಾವ ತರ ಓದ್ಬೇಕು ಅನ್ನೋದಿದ್ರೆ ಹಿಂದೆ ವಿಡಿಯೋ ಮಾಡಿ ಹಾಕಿದ್ದೀನಿ ನಾನು, ಇದೇ ಚಾನಲ್ ಐತೆ, ಒಂದು ವಿಡಿಯೋ ನೋಡ್ಕೊಳ್ಳಿ. ಅದನ್ನ ಸ್ಪೆಸಿಫಿಕ್ ಆಗಿ ಕ್ವಶನ್ ಪೇಪರ್ ಹೆಂಗ್ ಬಿಡಿಸ್ಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ಅದ್ರ ತಕ್ಕಂಗೆ ಪ್ರತಿಯೊಬ್ರು, ಕೆಲವೊಬ್ರಿಗೆ ಆರ್ಟ್ಸ್ ಇಂದ ಬಂದಿರ್ತಾರೆ, ತುಂಬಾ ಕಷ್ಟ ಆಗತ್ತೆ ಅವ್ರಿಗೆ, ಏನು ಮೆಂಟಲ್ ಎಬಿಲಿಟಿ ಮತ್ತೆ ಸೈನ್ಸ್. ಯಾರಿಗೆ ಸಬ್ಜೆಕ್ಟ್ ಕಷ್ಟ ಅನ್ಸತ್ತೆ, ಯಾವ ಸಬ್ಜೆಕ್ಟ್ ಕಷ್ಟ ಅನ್ಸತ್ತಲ್ಲ ಅದನ್ನ ಅರ್ಲಿ ಮಾರ್ನಿಂಗ್ ನೀವು ದಿನ ಬೆಳಿಗ್ಗೆ ಬಂದಾಗ 6 ಗಂಟೆಗೆ ಬರ್ತಿರೋ, ಲೈಬ್ರರಿಗೆ 5 ಗಂಟೆಗೆ ಬರ್ತಿರೋ ನಿಮಗ್ ಬಿಟ್ಟಿತ್ತು. ಏನ್ ಬರ್ತಿರಲ್ಲ ಬಂದಾಗ ನಿಮ್ ಮೈಂಡ್ ಫ್ರೆಶ್ ಇರುತ್ತೆ. ನಿಮ್ಗೆ ಯಾವ್ದು ಕಷ್ಟ ಸಬ್ಜೆಕ್ಟ್ ಅನ್ಸತ್ತಲ್ಲ ಅದನ್ನೇ ಫಸ್ಟ್ ಎತ್ಕೊಳ್ಳಿ. ಅದನ್ನೆಲ್ಲ ಮುಗಿಸ್ಬಿಟ್ಟೆ ನೆಕ್ಸ್ಟ್ ಸ್ಟೆಪ್. ಒಂದು ಸೆಕೆಂಡ್ ಒಂದು, ಯಾರೆಲ್ಲ ಸೈನ್ಸ್ ಬ್ಯಾಕ್ ಗ್ರೌಂಡ್ ಇಲ್ಲ, ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಇದ್ದೀರಾ, ಸೈನ್ಸ್ ಮೆಂಟಲ್ ಎಬಿಲಿಟಿ ಕಷ್ಟ ಆಗತ್ತ ಅಂತಿದಿರಲ್ಲ, ಅವರು ಡೈಲಿ ಸೈನ್ಸ್ ಮೆಂಟಲ್ ಎಬಿಲಿಟಿ ಮಿಸ್ ಮಾಡಿ ಡೈಲಿ ಟೈಮ್ ಕೊಡಿ. ಇನ್ನೊಂದು, ನೀವು ತುಂಬಾ ಸಾರಿ ಅಬ್ಸರ್ವ್ ಮಾಡಿರ್ತೀರಾ, ಯಾರು ಈ ಸೈನ್ಸ್ ಬ್ಯಾಕ್ ಗ್ರೌಂಡ್ ಇಂದ ಹುಡುಗರು ಯಾರಾದ್ರೂ PC ಬರದ್ರಂದ್ರೆ ಅವ್ರು ನಿಮ್ಗಿಂತ ಒಂದು 7-8 ಮಾರ್ಕ್ಸ್ 10 ಮಾರ್ಕ್ಸ್ ಮುಂದೆನೆ ಇರ್ತಾರೆ. ಯಾಕಂದ್ರೆ ಸೈನ್ಸ್ ಮತ್ತೆ ಮೆಂಟಲ್ ಎಬಿಲಿಟಿ ಮಿಸ್ಸೇ ಆಗಲ್ಲ. ಸೊ ಇದನ್ನ ನೀವು ಕವರ್ ಮಾಡ್ಕೊಂಡ್ಬಿಟ್ರೆ ನೀವು 100% ಲಿಸ್ಟ್ ಅಲ್ಲಿ ಇರ್ತೀರಾ. ಜೊತೆಗೆ ಕರೆಂಟ್ ಅಫೇರ್ಸ್ ಹೆಂಗ್ ಓದಿರ್ಬೇಕಂದ್ರೆ ಅಕ್ಯುರೇಸಿ, ನಿಮ್ಗೊಂದು ಕ್ವಶನ್ ಇರುತ್ತೆ, 4 ಆಪ್ಷನ್ಸ್ ಇರುತ್ತೆ. 100% 4 ಆಪ್ಷನ್ಸ್ ಅಲ್ಲಿ ಇದಾ ಅಂತ ಹುಡ್ಕೊಂಗಿರ್ಬಾರ್ದು. ಪಕ್ಕ ಇದೇ ಅಪ್ಪ ಅಂತ ನಿಮ್ ಮೈಂಡ್ ಬರ್ಬೇಕು. ಈ ಮೈಂಡ್ ನಿಮ್ಗೆ ಈ ಅಕ್ಯುರೇಸಿ ಬರ್ಬೇಕು, ನಂಗೆ ಆ ಶಕ್ತಿ ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ರಿವಿಷನ್. ಒಂದು ಸಬ್ಜೆಕ್ಟ್ ಗ್ರಿಪ್ ಇರ್ಬೇಕು. ಸಬ್ಜೆಕ್ಟ್ ನಾಲೆಜ್ ಇಲ್ಲದೆ ರಿವಿಷನ್ ಮಾಡಕ್ ಹೋದ್ರೆ ನಿಮ್ಗೆ ಏನೋ ಅರ್ಥ ಆಗಲ್ಲ. ಸಬ್ಜೆಕ್ಟ್ ನಾಲೆಜ್ ಇಟ್ಕೊಂಡ್ಬಿಟ್ಟು ಒಂದೇ ಒಂದು ಕ್ವಶನ್ ಪೇಪರ್ ಬಿಡ್ಬೇಕು, ಒಂದೇ ಒಂದು ಯಾವ ಕ್ವಶನ್ ಪೇಪರ್ ಬಿಡ್ಬೇಕು. ಎಲ್ಲ GK ಕ್ವಶನ್ ಪೇಪರ್ ಅಂತ ತಿರ್ಸಾಕಿ ಓದಿ ರಿವಿಷನ್ ಹೊಡೀರಿ. ಒಳ್ಳೆ ಫ್ರೆಂಡ್ಸ್ ಇದ್ರೆ ಫ್ರೆಂಡ್ಸ್ ನ ಜೊತೆಲಿ ಇಟ್ಕೊಳ್ಳಿ. ಹೆಂಗ್ ಓದ್ಬೇಕಂದ್ರೆ ನೀವು ಕ್ವಶನ್ ಪೇಪರ್ ನ ಒಂದೇ ಒಂದು ಕ್ವಶನ್ ಮಿಸ್ ಆಗ್ಬಾರ್ದು. ಬಹಳ ಇಂಪಾರ್ಟೆಂಟ್ ಇದು PC ಓದೋರ್ಗಂತೂ. PC ಹೆಂಗ್ ಗೊತ್ತಾ, ಎಲ್ಲ ಟಾಪ್ ಎಡ್ಜ್ ಅಲ್ಲೇ ಇರ್ತಾರೆ. ಎಲ್ಲರೂ 1 ಮಾರ್ಕ್ಸು 1.5 ಮಾರ್ಕ್ಸು, ಬರೀ 1 ಮಾರ್ಕ್ಸ್ ಅಲ್ಲಿ 50 ಜನ ನಿಂತ್ಕೊಂಡಿರ್ತಾರೆ. ಇದನ್ನ ನೀವು ದಾಟಿ ಮೇಲೆ ಹೋಗ್ಬೇಕಂದ್ರೆ ನಾನು ಹೇಳೋದು ಕೇಳಿ, ಎಷ್ಟಾಗತ್ತಷ್ಟು ರಿವಿಷನ್ ಮಾಡಿ ಸಬ್ಜೆಕ್ಟ್ ನ ಕರೆಕ್ಟ್ ಆಗಿ ಓದ್ಕೊಳ್ಳಿ.
ಸಬ್ಜೆಕ್ಟ್ ನ ಓದೋದ್ನ ಹೆಂಗಂತ ಹೇಳ್ಕೊಟ್ಟಿದೀನಿ. ದಡ್ರ ತರ ಏನೇನು ಓದ್ಬಿಟ್ಟು ಪೇಜ್ ತಿರ್ಸ್ಬಿಟ್ಟು ಆ ನಂತರ ನಂಗೆಲ್ಲ ಅರ್ಥ ಆಯ್ತು ಅಂತ ಕುತ್ಕೋಬೇಡಿ. ದಯಮಾಡಿ ಹೇಳ್ತೀನಿ, ಎಲ್ಲ ಕರೆಕ್ಟ್ ಆಗಿ ಒಂದ್ಸಾರಿ PC ಗೆ ಏನೇನ್ ಬೇಕು ಎಲ್ಲ ಮೆಟೀರಿಯಲ್ ಇಟ್ಕೊಂಡ್ಬಿಟ್ಟು ಎಲ್ಲ ಸಬ್ಜೆಕ್ಟ್ ನ ಒಂದ್ಸಾರಿ ನೋಡ್ಕೊಂಡ್ಬಿಟ್ಟು ಅದ್ರ ತಕ್ಕಂಗ್ ಪ್ರತಿಯೊಂದು ಕ್ವಶನ್ ಪ್ರತಿಯೊಂದು ಇದ್ನು ನಿಮ್ಗೆ ಯಾವ ಸಬ್ಜೆಕ್ಟ್ ವೀಕ್ ಅನಿಸ್ತೀರಾ, ಎನ್ವೈರನ್ಮೆಂಟ್ ವೀಕ್ ಅನಿಸ್ತಿದ್ದೀರಾ, ಎನ್ವೈರನ್ಮೆಂಟ್ ಗೆ ಜಾಸ್ತಿ ಟೈಮ್ ಕೊಡಿ, ಸ್ವಲ್ಪ ಪ್ರಿಫರೆನ್ಸ್ ಕೊಡಿ. ಯಾರು ಗೊತ್ತೈತೆ ಅವ್ರು ಕೇಳ್ಕೊಳ್ಳಿ. ಮೆಂಟಲಿಬಿಟಿ ತುಂಬಾ ಕಷ್ಟ ಆಗ್ತೈತೆ ನಿಮ್ಗೆ, ಯಾರಾದ್ರೂ ಚೆನ್ನಾಗಿ ಓದಿದವ್ರು ಇದ್ರೆ ಪಕ್ಕದಲ್ಲಿದ್ದವ್ರನ್ನ ಕೇಳ್ಕೊಳ್ಳಿ, ಅವ್ರಿಗೆ ಹತ್ರ ಹೋಗಿ ಸ್ವಲ್ಪ ಹೇಳ್ಸ್ಕೊಂಡ್ ಬನ್ನಿ. ನಿಮ್ಗೆ ಯಾವ್ದೇ ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಆಗ್ತಿಲ್ಲ ಕೇಳ್ಕೊಳ್ಳಿ. ಯೂಟ್ಯೂಬ್ ಅಲ್ಲಿ ತುಂಬಾ ಕ್ಲಾಸ್ ಇದಾವೆ, ನೋಡ್ಕೊಳ್ಳಿ. ಕರೆಂಟ್ ಅಫೇರ್ಸ್ ಗಂತೂ ನೀವು ಕರೆಂಟ್ ಅಫೇರ್ಸ್ ಹೆಂಗ್ ಅಕ್ಯುರೇಸಿ ಇರ್ಬೇಕಂದ್ರೆ ಲಾಸ್ಟ್ ಒಂದು ವರ್ಷದ ಕರೆಂಟ್ ಅಫೇರ್ಸ್ ಹೆಂಗ್ ಅಕ್ಯುರೇಸಿ ಇರ್ಬೇಕಂದ್ರೆ ನೀವು ಒಂದೇ ಒಂದ್ ಮಿಸ್ ಆಗಕ್ ಚಾನ್ಸ್ ಇರಬಾರ್ದು. ನೀವು ಊಟಕ್ಕೆ ಹೋಗ್ತೀರಾ ಕರೆಂಟ್ ಅಫೇರ್ಸ್ ಕೇಳಿ, ಬರ್ತೀರಾ ಕರೆಂಟ್ ಅಫೇರ್ಸ್ ಕೇಳಿ, ಮನ್ಗ್ತೀರಾ ಕರೆಂಟ್ ಅಫೇರ್ಸ್ ಕೇಳಿ, ನಿದ್ದೆ ಬರೋ ತನಕ ರಿವಿಷನ್ ಹೊಡಿತಾ ಇರಬೇಕು. ನಿಮ್ಗೆ ಹೆಂಗ್ ಗೊತ್ತಾ, PC ಯಲ್ಲಿ ನೀವು ಸೆಲೆಕ್ಷನ್ ಆಗ್ಬೇಕಂದ್ರೆ ಫಸ್ಟ್ ಮಂತ್ರನೇ ರಿವಿಷನ್. ನೀವು ಎಷ್ಟು ರಿವಿಷನ್ ಹೊಡಿತೀರಾ ನಿಮ್ ಬಾಯಿ ನಾಲ್ಗೆ ತುದಿಯಲ್ಲೇ ಇರ್ಬೇಕದು ಆನ್ಸರ್ ನಿಮ್ಗೆ. ಹಂಗಿದ್ದಾಗ ಮಾತ್ರ ನೀವು ಸ್ಪೀಡ್ ಆಗಿ ಬೇಗನೆ ಸೆಲೆಕ್ಷನ್ ಆಗೋದು. ಅದೇ ತರ ಜನರಲ್ GK ಯಾವ್ದಾದ್ರು ತಗೊಳ್ಳಿ, ಒಂದು ಚಾಣಕ್ಯ ಕನಿಜ ಆದ್ರೂ ತಗೊಳ್ಳಿ, ಯಾವ್ದಾದ್ರು ಒಂದು ಬುಕ್ ತಗೊಳ್ಳಿ, ಚೆನ್ನಾಗಿ ಜನರಲ್ GK ನ ಓದ್ಕೊಳ್ಳಿ. ಅದ್ರ ಜೊತೆಗೆ ಕರೆಂಟ್ ಅಫೇರ್ಸ್ ನ ಸಬ್ಜೆಕ್ಟ್ ಥ್ರೂ ಕರೆಂಟ್ ಅಫೇರ್ಸ್ ಓದ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್. ಕರೆಂಟ್ ಅಫೇರ್ಸ್ ಅಂತೂ PC ಯಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಚಿಕ್ಕದ್ ಕೇಳ್ಬಿಟ್ಟಿರ್ತಾನೆ, ನಿಮಗ್ ಗೊತ್ತೇ ಇರಲ್ಲ, ಇದೇನು ಕೇಳಲ್ಲ ಅಂತ ನೆಗ್ಲೆಕ್ಟ್ ಮಾಡ್ಬಿಟ್ಟಿರ್ತೀರ, ಅಂತವೆಲ್ಲ ಕೇಳಿ ಹಾಕಿರ್ತಾರೆ. ಸೊ ದಯಮಾಡಿ ಆ ತಪ್ಪು ಮಾಡ್ಬಿಡಿ. ಯಾರೆಲ್ಲ ಓದ್ತಿದಾರಲ್ಲ ಸೀರಿಯಸ್ ಆಗಿ ನಾನು ಹೇಳಿದ್ನಲ್ಲ, ಫಸ್ಟ್ ಸಬ್ಜೆಕ್ಟ್ ನ ಗ್ರಿಪ್ ಮಾಡ್ಕೊಳ್ಳಿ. ಸಬ್ಜೆಕ್ಟ್ ಆದ ನಂತರ ನೆಕ್ಸ್ಟ್ ನಿಮ್ಗೆ ಮೇನ್ ಎಲ್ಲಾ ಕ್ವಶನ್ ಪೇಪರ್ ನ ಎತ್ಕೊಳ್ಳಿ, ರಿವಿಷನ್ ಹೊಡಿತಾ ಇರಿ. ಕ್ವಶನ್ ಪೇಪರ್ ನ ರಿವಿಷನ್ ಹೊಡೆಯೋದು, ಯಾವ ಸಬ್ಜೆಕ್ಟ್ ನಿಮ್ಗೆ ಕಷ್ಟ ಅನ್ಸತ್ತಲ್ಲ ಅದನ್ನ ಓದ್ಬೇಕು. ಮತ್ತೆ ಇದೇ ಸೇಮ್ ರೊಟೇಷನ್ ಸೇಮ್ ಹೊಡಿತಾ ಇರಿ. 3 ತಿಂಗಳು ನಿಮ್ದಲ್ಲ ಅಂತ ಅನ್ಕೊಳ್ಳಿ. 3 ತಿಂಗಳು ನೆಗ್ಲೆಕ್ಟ್ ಮಾಡ್ಲೇಬೇಡಿ. ಸತ್ಯವಾಗ್ಲೂ ನವೆಂಬರ್ ಅಲ್ಲಿ ಹಾಗೆ ಆಗತ್ತೆ ಅಂತ ಎಲ್ಲರೂ ಹೇಳ್ತಿದ್ದಾರೆ ನೋಟಿಫಿಕೇಶನ್. ಸೊ ನೆಕ್ಸ್ಟ್ 3 ಮಂತ್ ನೀವು ಹಾರ್ಡ್ ವರ್ಕ್ ಮಾಡಿ. ಯಾವತ್ತೇ ನೋಟಿಫಿಕೇಶನ್ ಆಗ್ಲಿ ಅದು ಅವತ್ತಿಂದ ನೆಕ್ಸ್ಟ್ ನಿಮ್ಗೆ 2 to 3 ಮಂತ್ಸ್ ಪಕ್ಕ ಸಿಗುತ್ತೆ ಎಕ್ಸಾಮ್ಗೆ. ಈ ಟೈಮ್ ನ ಹೆಂಗ್ ನೀವು ಯುಟಿಲೈಸ್ ಮಾಡ್ಕೋತೀರಾ, ಎಷ್ಟು ಓದ್ತೀರಾ, ಯಾವ ಸಬ್ಜೆಕ್ಟ್ ಎಷ್ಟು ಗ್ರಿಪ್ ಕೊಡ್ತೀರಾ. ಈಗ ನಾನು ಹೇಳ್ಬೋದು ಸ್ಪೆಸಿಫಿಕ್ ಸಬ್ಜೆಕ್ಟ್ ಹೆಂಗ್ ಓದ್ವಿ ಅಂತ, ಬಟ್ ನನ್ಗೆ ನಿಮ್ದು ಗೊತ್ತಿಲ್ಲ ನೀವು ಯಾವ ಸಬ್ಜೆಕ್ಟ್ ವೀಕ್ ಇದೀರಾ ಅಂತ. ಸೊ ಅದಕ್ಕೆ ನಾನ್ ಏನ್ ಹೇಳ್ತಿರೋದಂದ್ರೆ, ಈಗ ನೋಡಿ ಕೆಲವೊಬ್ರಿಗೆ ಪೊಲಿಟಿಕ್ಸ್ ತುಂಬಾ ಈಸಿ, ತುಂಬಾ ಕಮ್ಮಿ ಓದ್ತಾರೆ, ಆದ್ರೆ ತುಂಬಾ ಜ್ಞಾನ ಇರುತ್ತೆ. ಸೈನ್ಸ್ ತುಂಬಾ ಕಷ್ಟ, ಹಂಗಾಗಿ ಸೈನ್ಸ್ ನ ಕಷ್ಟ ಅಂತ ಹೇಳಿ ದೂರ ಇಡ್ತಿರ್ತಾರೆ. ನೀವು ಆ ತಪ್ಪು ಮಾಡ್ಬೇಡಿ. ಯಾವ್ದು ಕಷ್ಟ ಅಲ್ಲ ಅದನ್ನ ಫಸ್ಟ್ ಚೂಸ್ ಮಾಡಿ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಎಲ್ಲಿ ನನ್ನ ಆನ್ಸರ್ ಹೋಗ್ತಿದಾವೆ, ಎಲ್ಲಿ ನನ್ ಸ್ಕೋರ್ ಡೌನ್ ಆಗ್ತೈತೆ, ಯಾವ ಸಬ್ಜೆಕ್ಟ್ ಅಲ್ಲಿ ನಂಗೆ ಡೌನ್ ಆಗ್ತೈತೆ, ಇದನ್ನ ಫಸ್ಟ್ ಕಂಡು ಹಿಡ್ಕೊಳ್ಳಿ. ಎಲ್ಲರೂ ಟೆಸ್ಟ್ ಬರೆಸ್ತಿದಾರ, ಪ್ರೀ ಟೆಸ್ಟ್ ಅಥವಾ ಪೇ ಟೆಸ್ಟ್ ಇದಾವ, ಹೋಗಿ 1-2 ಸಾರಿ ಟೆಸ್ಟ್ ಬರೀರಿ, 3-4 ಸಾರಿ ಟೆಸ್ಟ್ ಬರೀರಿ. ಅವಾಗ ಗೊತ್ತಾಗತ್ತೆ ನಿಮ್ಗೆ ನೀವು ಯಾವ ಸಬ್ಜೆಕ್ಟ್ ಅಲ್ಲಿ ಡೌನ್ ಇದ್ದೀರಾ, ಕರೆಂಟ್ ಅಫೇರ್ಸ್ ಡೌನ್ ಆಗ್ತೈತಾ, ಯಾವ ಸಬ್ಜೆಕ್ಟ್ ಡೌನ್ ಆಗ್ತೈತೆ, ಎಲ್ಲಿ ಸ್ಕೋರ್ ಡೌನ್ ಆಗ್ತೈತೆ ಅಂತ. ಅದನ್ನ ನಿಮ್ಮ ತಕ್ಕಂಗೆ ನಿಮ್ಮ ವೈಯಕ್ತಿಕವಾಗಿ ಯಾವ್ದ್ರಲ್ಲಿ ಡೌನ್ ಇದಿರಲ್ಲ ಅದನ್ನ ಸ್ಪೆಸಿಫಿಕ್ ಇಟ್ಕೊಂಡ್ಬಿಟ್ಟು ಅದ್ರ ಮೇಲೆ ವರ್ಕ್ ಮಾಡಿ. ನೀವು ಒಂದು ಸಬ್ಜೆಕ್ಟ್ ನ ತುಂಬಾ ಚೆನ್ನಾಗಿದ್ದು ಇನ್ನೊಂದು ಸಬ್ಜೆಕ್ಟ್ ನ ತುಂಬಾ ಡಲ್ ಇದ್ರೆ ನಿಮ್ ಸ್ಕೋರ್ ಬರಲ್ಲ. ಯಾಕಂದ್ರೆ ನೀವು ಫೇವ್ರೇಟ್ ಇರೋ ಸಬ್ಜೆಕ್ಟ್ ಗೆ ಎಲ್ಲಾ ಕ್ವಶನ್ ಕೇಳಲ್ಲ, ಎಲ್ಲಕ್ಕೂ ಸಮಾನ ಹಂಚಿಕೆ ಮಾಡಿರ್ತಾನೆ. ಅದರಲ್ಲೂ ಟೈಮ್ ಚೆನ್ನಾಗಿಲ್ಲ ಅಂದ್ರೆ ಸೈನ್ಸ್ ಜಾಸ್ತಿ ಇರುತ್ತೆ. ಸೊ ದಯಮಾಡಿ ಮೆಂಟಲ್ ಎಬಿಲಿಟಿ ಸೈನ್ಸ್ ಮಿಸ್ ಆಗ್ಲೇಬಾರ್ದು. ಅದ್ರ ಜೊತೆ ಉಳ್ಕಿದ ಪೇಪರ್ ಎಲ್ಲಾನು ಅಷ್ಟೇ. ಯಾರು ಚೆನ್ನಾಗಿ ರೆಡಿ ಆಗಿ ಚೆನ್ನಾಗಿ ಬೇಗ ಕ್ವಿಕ್ ಆಗಿ ಕವರ್ ಮಾಡ್ತಿರಲ್ಲ ಅವ್ರಿಗೆ ಬಹಳ ಹೆಲ್ಪ್ ಆಗುತ್ತೆ. ಇವಾಗ ಸ್ಟಾರ್ಟಿಂಗ್ ಅಲ್ಲೇ ಇಮ್ಯಾಜಿನ್ ಮಾಡ್ಕೊಳ್ಳಿ, 50,000 ಸಂಬಳ ಐತೆ, ಬೇರೆ ಜಾಬ್ ಎಲ್ಲ ಏನಾಗ್ತೋ ಇಲ್ಲೋ ಗೊತ್ತಿಲ್ಲ, KS ಯಾವಾಗ ಆಗತ್ತೋ ಇಲ್ಲೋ ಗೊತ್ತಿಲ್ಲ, ನೆಕ್ಸ್ಟ್ ಏನಾಗತ್ತೋ ಗೊತ್ತಿಲ್ಲ, ಬಟ್ PC ಎಲ್ಲ ಆಗ್ತೈತೆ. ಸೊ ದಯಮಾಡಿ ಕುತ್ಕೊಂಡ್ಬಿಟ್ಟು ಯಾರ್ಯಾರು ಓದ್ತಿದ್ರಲ್ಲ ಸೀರಿಯಸ್ ಆಗಿ, ಇನ್ನೂ ಆಗ್ಲಿ ನೋಟಿಫಿಕೇಶನ್ ಆಗ್ಲಿ ಆನಂತರ ಸೀರಿಯಸ್ ಆಗ್ತೀನಿ ಅನ್ಬೇಡಿ. ಇವಾಗಿಂದ ಕುತ್ಕೊಳ್ಳಿ. ಇವಾಗಿಂದ ಕುತ್ಕೊಂಡ್ರೆ ಆರಾಮಾಗಿ ನಿಮ್ಗೆ 3 to 4 ಮಂತ್ಸ್ ಸಿಗತ್ತೆ. ಒಂದ್ ಶೆಡ್ಯೂಲ್ ಹಾಕೊಳ್ಳಿ, 100% ಹೇಳ್ತೀನಿ ನಾನು, ಲಿಸ್ಟ್ ಅಲ್ಲಿ ಇರ್ತೀರಾ, ನೀವು ಒಳ್ಳೆ ಸ್ಕೋರ್ ಬರುತ್ತೆ. ಇವಾಗ ನಾನು ಹೇಳಿದಿನಲ್ಲ, ಇದ್ ನೀವು ಫಾಲೋ ಮಾಡ್ಲೇಬೇಕೆಲ್ಲ, ಓದ್ಲೇಬೇಕು, ಹಾರ್ಡ್ ವರ್ಕ್ ಮಾಡ್ಲೇಬೇಕು. ನೀವು ಖಾಲಿ ಕುತ್ಕೊಂಡು ನಾನು PC ಆಗ್ತೀನಿ ಅಂದ್ರೆ ಆಗಲ್ಲ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನೇ ಡೌಟ್ ಇದ್ರು ಕಮೆಂಟ್ ಅಲ್ಲಿ ಹಾಕಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ, ಹಾಗೆ ಒಂದ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ ಫ್ರೆಂಡ್ಸ್ ಹತ್ರನು ಶೇರ್ ಮಾಡಿ.